This question was asked in UPSC Civil Service Examination 2023. Here is the question. ಈ P ಗ್ರೇಟರ್ ದ್ಯಾನ್ ಕ್ಯೂ ಅಂತ ಕೇಳಿದ್ದಾರೆ. P ಅನ್ನುವಂಥದ್ದು ಕ್ಯೂಗಿಂತ ದೊಡ್ಡದಿರುತ್ತಾ ಅಂತ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ P ಇಂಟು ಕ್ಯೂ ಈಸ್ ಗ್ರೇಟರ್ ದ್ಯಾನ್ 0 ಅಂತ. P ಇಂಟು ಕ್ಯೂ ಈಸ್ ಗ್ರೇಟರ್ ದ್ಯಾನ್ 0, ದೆನ್ P ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಸ್ಕ್ವೇರ್ ಅಂತ. ವಿಚ್ ಒನ್ ಆಫ್ ದ ಅಬೋವ್ ಫಾಲೋವಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಅಬೋವ್ ಕ್ವಶನ್ಸ್ ಆ್ಯಂಡ್ ದ ಸ್ಟೇಟ್ಮೆಂಟ್. ಸೊ ಅಂದರೆ ಈ ಕ್ವಶನ್ ಏನಿದೆಯಲ್ವಾ, P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಅನ್ನುವಂಥದ್ದು. ಸೊ ಇದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಈ ಸ್ಟೇಟ್ಮೆಂಟ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಇದನ್ನು ಪ್ರೂವ್ ಮಾಡಲಿಕ್ಕೆ ನಮಗೆ ಈ ಸ್ಟೇಟ್ಮೆಂಟ್ 1 ಮಾತ್ರ ಅಗತ್ಯ ಇದೆಯಾ ಅಥವಾ ಸ್ಟೇಟ್ಮೆಂಟ್ 2 ಇದಕ್ಕೆ ಅಗತ್ಯ ಇದೆಯಾ ಅಥವಾ ಎರಡು ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಪ್ರೂವ್ ಮಾಡಲಿಕ್ಕೆ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ಚೆಕ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ಏನಂತಂದರೆ ಕ್ವಶನ್ ಈಸ್ P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಅಂತ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, P ಇಂಟು ಕ್ಯೂ ಈಸ್ ಗ್ರೇಟರ್ ದ್ಯಾನ್ 0 ಅಂತ. ಸೊ ಇಲ್ಲಿ ನಾವು P ವ್ಯಾಲ್ಯೂನ ತೊಗೊಳ್ಬೇಕು, ಅಂದರೆ P ಮತ್ತು ಕ್ಯೂ ವ್ಯಾಲ್ಯೂನ. ಸೊ ಇಲ್ಲಿ ನಾವು P ಮತ್ತು ವ್ಯಾಲ್ಯೂ P ಅಂದರೆ P ಇಂಟು ಕ್ಯೂ ಮಾಡಿದರೆ ನಮಗೆ ಆ ಒಂದು ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿರಬೇಕು ಅಂತಂದರೆ. ಸೊ ಇಲ್ಲಿ ನಾವು ಎರಡು ವೇನಲ್ಲಿ ಈ ವ್ಯಾಲ್ಯೂಗಳನ್ನ ತೆಗೆದುಕೊಳ್ಬೋದು. ಏನಂತಂದರೆ P ಕ್ಯೂ ವ್ಯಾಲ್ಯೂ ನಾವು ಬೋತ್ ಪಾಸಿಟಿವ್ ವ್ಯಾಲ್ಯೂ ತೊಗೊಳ್ಬೋದು ಅಥವಾ ಎರಡು ವ್ಯಾಲ್ಯೂ ನಾವು ನೆಗೆಟಿವ್ ತೊಗೊಂಡ್ರು ಕೂಡ ನಮಗೆ ಆ ಒಂದು ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಇಲ್ಲಿ P ಮತ್ತು ಕ್ಯೂ ವ್ಯಾಲ್ಯೂನ ನಾನು 2, 1 ತೊಗೋತೀನಿ. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂ ಕೂಡ ತೊಗೊಂಡ್ರು ನಮಗೆ ಅದು ಗ್ರೇಟರ್ ದ್ಯಾನ್ 0 ಆಗಿರುತ್ತೆ, ಅಂದರೆ -2 -1. ಸೊ ಇಲ್ಲಿ P ವ್ಯಾಲ್ಯೂನ P ಈಕ್ವಲ್ ಟು 2 ಆ್ಯಂಡ್ Q ಈಕ್ವಲ್ ಟು 1. ಎಸ್, ಸೊ ಈ ವ್ಯಾಲ್ಯೂನ ತೊಗೊಂಡ್ರೆ P ಇಂಟು ಕ್ಯೂ ಏನಾಗುತ್ತೆ, ಇದು 2 ಇಂಟು 1. ಸೊ 2 ಇಂಟು 1 ಈಸ್ 2. ಸೊ 2 ಅನ್ನುವಂಥದ್ದು ನಮಗೆ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಇಲ್ಲಿ ಯಾವ ವ್ಯಾಲ್ಯೂನ ತೊಗೊಂಡ್ರಾಗ ನಮಗೆ ಇದು ಗ್ರೇಟರ್ ದ್ಯಾನ್ 0 ಆಗುತ್ತೆ, P ಈಕ್ವಲ್ ಟು 2 ಆ್ಯಂಡ್ Q ಈಕ್ವಲ್ ಟು 1. ಸೊ ಇದರ ಅರ್ಥ P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಆಗುತ್ತೆ. ಸೊ ಇವಾಗ ನೆಗೆಟಿವ್ ವ್ಯಾಲ್ಯೂಗಳನ್ನ ತೊಗೊಂಡು ಕೂಡ ಚೆಕ್ ಮಾಡೋಣ. ಎಸ್, ಸೊ ಇಲ್ಲಿ P ಈಕ್ವಲ್ ಟು -2 ಆ್ಯಂಡ್ Q ಈಕ್ವಲ್ ಟು -1. ಸೊ ಇವಾಗ P ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಷ್ಟು ಬರುತ್ತೆ, ಅದು -2 ಇಂಟು -1. ಸೊ ಅಗೇನ್ +2 ಬರುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಬಟ್ ಇವಾಗ ಇಲ್ಲಿ ವ್ಯಾಲ್ಯೂ ಯಾವ ರೀತಿ ಇದೆ ನೋಡಿ, ಇದು ಕೂಡ P ಇಂಟು ಕ್ಯೂ ಗ್ರೇಟರ್ ದ್ಯಾನ್ 0 ಬಂದಿದೆ. ಬಟ್ ಇಲ್ಲಿ P ಅನ್ನುವಂಥದ್ದು ಲೆಸ್ ದ್ಯಾನ್ ಕ್ಯೂ ಆಗುತ್ತೆ, ಯಾಕಂದರೆ -1 ಈಸ್ ಗ್ರೇಟರ್ ದ್ಯಾನ್ -2. ಎಸ್, ಸೊ ಹೀಗಾಗಿ ಇಲ್ಲಿ P ಈಸ್ ಲೆಸ್ ದ್ಯಾನ್ ಕ್ಯೂ ಆಗುತ್ತೆ. ಬಟ್ ಕ್ವಶನಲ್ಲಿ ಕೇಳಿದರೆ ನಮಗೆ P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಅಂತ ಹೇಳಿ, ಅಂದರೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಏನಾಗುತ್ತೆ, ಈ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ನಮಗೆ ಈ P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಅಂತ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಎಸ್, ಸೊ ಇವಾಗ ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, P ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ Q ಸ್ಕ್ವೇರ್ ಅಂತ. ಸೊ ಇಲ್ಲಿಯೂ ಕೂಡ ನಾವು P ಮತ್ತು ಕ್ಯೂ ವ್ಯಾಲ್ಯೂನ ಸೊ ಇದೇ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ವ್ಯಾಲ್ಯೂ ಕೂಡ ತೊಗೊಂಡು ಚೆಕ್ ಮಾಡಬೇಕಾಗತ್ತೆ. 2 ಆ್ಯಂಡ್ -2 -1 ಅಂತ. ಅಗೇನ್ ಇಲ್ಲಿ P ಈಕ್ವಲ್ ಟು 2 Q ಈಕ್ವಲ್ ಟು 1 ತೊಗೊಂಡು ಚೆಕ್ ಮಾಡೋಣ. ಸೊ ಏನಾಗುತ್ತೆ, ಅದು P ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ Q ಸ್ಕ್ವೇರ್ ಅಂತ. ಎಸ್, ಸೊ ಹಿಯರ್ P ಸ್ಕ್ವೇರ್ ಅಂತಂದರೆ ಇಲ್ಲಿ 2 ಸ್ಕ್ವೇರ್ ಆಗುತ್ತೆ, ಅಂದರೆ 4 ಆಗುತ್ತೆ. ಸೊ ಈಸ್ ಗ್ರೇಟರ್ ದ್ಯಾನ್ Q ಸ್ಕ್ವೇರ್ ಅಂತಂದರೆ 1 ಸ್ಕ್ವೇರ್. ಎಸ್, ಸೊ 1 ಆಗುತ್ತೆ. ಸೊ ಹಿಯರ್ P ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಆಗುತ್ತೆ. ಹಾಗೆ ನೆಗೆಟಿವ್ ವ್ಯಾಲ್ಯೂನ ತೊಗೊಂಡು ಚೆಕ್ ಮಾಡಿದರೆ ಸೊ ಅಗೇನ್ P ಈಕ್ವಲ್ ಟು -2 ಆ್ಯಂಡ್ Q ಈಕ್ವಲ್ ಟು -1. ಎಸ್, ಸೊ -2 ಹೋಲ್ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ -1 ಹೋಲ್ ಸ್ಕ್ವೇರ್, ಅಂದರೆ 4 ಈಸ್ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಬಟ್ ಇಲ್ಲಿ ಈ ವ್ಯಾಲ್ಯೂ ನಾವು ಯಾವ ರೀತಿ ತೊಗೊಂಡಿದ್ವಿ, P ಈಸ್ ಲೆಸ್ ದ್ಯಾನ್ ಕ್ಯೂ ಆಗುತ್ತೆ, -1 ಈಸ್ ಲೆಸ್ ದ್ಯಾನ್ -2. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕೂಡ ನಮಗೆ ಈ ಒಂದು ಕ್ವಶನ್ನ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಎಸ್, ಸೊ ಇವಾಗ ಎರಡು ಕ್ವಶನ್ನ ಅಂದರೆ ಎರಡು ಸ್ಟೇಟ್ಮೆಂಟನ್ನ ಒಟ್ಟಿಗೆ ತೊಗೊಂಡು ನಾವು ಪ್ರೂವ್ ಮಾಡಲಿಕ್ಕೆ ಹೋದರೂ ಕೂಡ ಏನಾಗುತ್ತೆ, ಇಲ್ಲಿ ಇದರಲ್ಲೂ ಕೂಡ ನಮಗೆ
ಪಿ ಈಸ್ ಲೆಸ್ ಗ್ರೇಟರ್ ದ್ಯಾನ್ ಕ್ಯೂ ಕೂಡ ಬರುತ್ತೆ, ಹಾಗೆ ಪಿ ಈಸ್ ಲೆಸ್ ದ್ಯಾನ್ ಕ್ಯೂ ಕೂಡ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಡಿನ ಚೆಕ್ ಮಾಡಿದರೆ ಇದು ಏನು ಹೇಳುತ್ತೆ, ದ ಕ್ವಶನ್ ಕೆನಾಟ್ ಬಿ ಆನ್ಸರ್ಡ್ ಈವನ್ ಬೈ ಯೂಸಿಂಗ್ ಬೋತ್ ದ ಸ್ಟೇಟ್ಮೆಂಟ್ ಟುಗೆದರ್. ಸೊ ಇದಾಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ನಲ್ಲಿ ಏನು ಕೊಟ್ಟಿದ್ದಾರೆ, ದ ಕ್ವಶನ್ ಕ್ಯಾನ್ ಬಿ ಆನ್ಸರ್ಡ್ ಬೈ ಯೂಸಿಂಗ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಅಲೋನ್. ಸೊ ಇಲ್ಲಿ ಎರಡೂ ಸ್ಟೇಟ್ಮೆಂಟನ್ನು ನಾವು ಚೆಕ್ ಮಾಡಿದ್ವಿ, ಯಾವುದೇ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಸೊ ಈ ಒಂದು ಕ್ವಶನ್ನ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಆಗುತ್ತೆ.